ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ಇಂದು ನಾವು ಹಿಂದೂ ಸಂಪ್ರದಾಯದ ಒಂದು ಅತ್ಯಂತ ಮಹತ್ವದ ಆಚರಣೆ ಪಿತೃಶ್ರಾದ್ದದ ಬಗ್ಗೆ ಮಾತಾಡಲಿದ್ದೇವೆ. ಈ ಆಚರಣೆಯ ಹಿಂದಿನ ಮೂಲಭೂತ ತತ್ವದ ಬಗ್ಗೆ ಎರಡೂ ಬೇರೆ ಬೇರೆ ಆದರೆ ಅಷ್ಟೇ ಆಳವಾದ ದೃಷ್ಟಿಕೋನಗಳಿವೆ. ನಮ್ಮ ಮುಂದಿರುವ ಮುಖ್ಯ ಪ್ರಶ್ನೆ ಅಂದ್ರೆ, ಶ್ರಾದ್ದ ಕರ್ಮ ಅನ್ನೋದು ಪ್ರಧಾನವಾಗಿ ಪಿತೃಗಳ ಮೂಲಕ ಅವರಲ್ಲಿ ಅಂತರ್ಯಾಮಿಯಾಗಿರೋ ಪರಮಾತ್ಮನಿಗೆ ಸಲ್ಲಿಸುವ ಒಂದು ಥರ ಆಧ್ಯಾತ್ಮಿಕ ಸಾಂಕೇತಿಕ ಆರಾಧನೆಯೇ? ಅಥವಾ ಅದು ಮಂತ್ರ ಮತ್ತೆ ಕ್ರಿಯೆಗಳ ಒಂದು ಸ್ವತಂತ್ರ ಶಕ್ತಿಯಿಂದ ಪಿತೃಗಳ ಆತ್ಮಕ್ಕೆ ನೇರವಾಗಿ ತೃಪ್ತಿಯನ್ನ, ಪೋಷಣೆಯನ್ನ ಉಂಟುಮಾಡುವ ಒಂದು ವಿಧಿಬದ್ಧವಾದ ಕರ್ಮಪ್ರಧಾನವಾದ ಅನುಷ್ಠಾನವೇ? ಈ ಚರ್ಚೆಯಲ್ಲಿ ಶ್ರಾದ್ದದ ತಿರುಳು ಭಗವಂತನನ್ನು ಕೇಂದ್ರವಾಗಿಟ್ಟುಕೊಂಡ ಒಂದು ಆಧ್ಯಾತ್ಮಿಕ ಅನುಸಂಧಾನ ಅನ್ನೋದು ನನ್ನ ವಾದ. ಮತ್ತು ನನ್ನ ವಾದ ಏನಂದ್ರೆ, ಇದು ಪಿತೃಗಳಿಗೆ ನಾವು ಸಲ್ಲಿಸಲೇಬೇಕಾದ ಒಂದು ಋಣವನ್ನ ತೀರಿಸುವ, ಅವರ ಮೇಲೆ ನೇರ ಪರಿಣಾಮ ಬೀರುವ ಒಂದು ಕರ್ಮಪ್ರಧಾನವಾದ ಆಚರಣೆ ಅಂತ. ಹಾಗಾದ್ರೆ ನನ್ನ ನಿಲುವನ್ನ ಮೊದಲು ಸ್ಪಷ್ಟಪಡಿಸ್ತೀನಿ ನೋಡಿ. ಶ್ರಾದ್ದ ಕರ್ಮವನ್ನ ಕೇವಲ ನಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ಳೋ ಒಂದು ಭಾವುಕ ಕ್ರಿಯೆ ಅಂತ ಸೀಮಿತಗೊಳಿಸಿದ್ರೆ ಅದರ ಆಳ ನಮ್ಗೆ ಅರ್ಥ ಆಗಲ್ಲ. ನನ್ನ ದೃಷ್ಟಿಯಲ್ಲಿ ಇದು ಅವರ ಅಂತರ್ಯಾಮಿಯಾಗಿರುವ ವಸು, ರುದ್ರ ಮತ್ತೆ ಆದಿತ್ಯ ರೂಪದಲ್ಲಿರುವ ಆ ಭಗವಂತನ ಆರಾಧನೆಯೇ ಆಗಿದೆ. ಸ್ವಲ್ಪ ತರ್ಕಬದ್ಧವಾಗಿ ಯೋಚನೆ ಮಾಡೋಣ. ನಮ್ಮ ಪಿತೃಗಳು ತಮ್ಮ ಕರ್ಮದ ಪ್ರಕಾರ ಬೇರೆ ಬೇರೆ ಲೋಕಗಳಲ್ಲಿ, ಬೇರೆ ಯೋನಿಗಳಲ್ಲಿ ಹುಟ್ಟಿರ್ಬೋದು ಅಲ್ವಾ? ಒಬ್ರು ದೇವತಾ ಯೋನಿಯಲ್ಲಿರ್ಬೋದು, ಇನ್ನೊಬ್ರು ಪಶು ಯೋನಿಯಲ್ಲಿ. ಹೌದು, ಅದು ನಿಜ. ಹಾಗಿದ್ದಾಗ ಅವರೆಲ್ಲರೂ ಒಂದೇ ಸಮಯಕ್ಕೆ ಒಂದೇ ಜಾಗಕ್ಕೆ ಬಂದು ನಾವು ಅರ್ಪಿಸುವ ಪಿಂಡವನ್ನ ಭೌತಿಕವಾಗಿ ಸ್ವೀಕರಿಸೋಕೆ ಹೇಗೆ ಸಾಧ್ಯ? ನೀವೇ ಹೇಳಿ. ಇದು ಅಸಂಭವವಾದ ಮಾತು. ನೀವ್ ಹೇಳೋ ಆ ವಾಸ್ತವಿಕ ತೊಡಕನ್ನ ನಾನು ಒಪ್ಪಿಕೊಳ್ತೀನಿ. ಆದ್ರೆ ಅದಕ್ಕಾಗಿಯೇ ಶಾಸ್ತ್ರಗಳು ಬೇರೆ ವ್ಯವಸ್ಥೆಯನ್ನ ಹೇಳಿಲ್ವಾ? ಖಂಡಿತ ಹೇಳಿವೆ. ಆ ವ್ಯವಸ್ಥೆಯ ಕೇಂದ್ರ ಬಿಂದುವೇ ಭಗವಂತ. ಶ್ರಾದ್ದ ಮಾಡುವನ ಶ್ರದ್ಧೆ ಮತ್ತೆ ಭಕ್ತಿಗೆ ಪ್ರಸನ್ನನಾದ ಭಗವಂತನೇ ತನ್ನ ಸಂಕರ್ಷಣ ರೂಪದಿಂದ, ಅಂದ್ರೆ ತಾನು ಸ್ವೀಕರಿಸಿದ್ದನ್ನ ಬೇರೆಯವ್ರಿಗೆ ತಲುಪಿಸೋ ಅವನದ್ದೇ ಒಂದು ವಿಶೇಷ ರೂಪ ಅದು. ಆ ರೂಪದಿಂದ ಪಿತೃಗಳು ಎಲ್ಲೇ ಇರಲಿ, ಯಾವ ರೂಪದಲ್ಲೇ ಇರಲಿ, ಅವರಿಗೆ ತಕ್ಕ ಹಾಗೆ ಆಹಾರದ ರೂಪದಲ್ಲಿ ತೃಪ್ತಿಯನ್ನು ತಲುಪಿಸ್ತಾನೆ. ಹಸುವಾಗಿದ್ರೆ ಹುಲ್ಲಿನ ರೂಪದಲ್ಲಿ, ದೇವತೆಯಾಗಿದ್ರೆ ಅಮೃತದ ರೂಪದಲ್ಲಿ. ಅದಕ್ಕೆ ವರಾಹ ಅವತಾರದ ಕತೆ ಇಲ್ಲಿ ಬಹಳ ಮುಖ್ಯ ಆಗೋದು. ವರಾಹನೇ ವೇಳ್ತಾನೆ, ಈ ಮೂರೂ ಪಿಂಡಗಳಲ್ಲಿ ನಾನೇ ಇರ್ತೇನೆ ಅಂತ. ಇದು ಸ್ಪಷ್ಟಪಡಿಸ್ತೆ ಇದು ಭಗವಂತನ ಮೇಲಿನ ಧ್ಯಾನವೇ ಹೊರತು ಕೇವಲ ಒಂದು ಭೌತಿಕ ಅರ್ಪಣೆ ಅಲ್ಲ ಅಂತ. ಹಾಗಾಗಿ ಶ್ರಾದ್ದ ಅನ್ನೋದು ಒಂದು ದಿವ್ಯ ನಾಟಕ. ಇಲ್ಲಿ ಪಿತೃಗಳು ಪಾತ್ರಧಾರಿಗಳು, ಆದರೆ ಸೂತ್ರಧಾರಿ ಭಗವಂತ. ನಾನು ಇದನ್ನ ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ಪಿತೃದೇವೋಭವ ಅನ್ನೋದು ಶಾಸ್ತ್ರದ ನೇರವಾದ ಆಜ್ಞೆ. ಇದು ಸುಮ್ನೆ ಹೇಳಿದ ಮಾತಲ್ಲ, ಅದೊಂದು ಆದೇಶ. ಆ ಆಜ್ಞೆಯನ್ನ ಪಾಲಿಸೋದೇ ಶ್ರಾದ್ದದ ಮೊದಲ ಉದ್ದೇಶ. ಇದು ಆಯ್ಕೆಯಲ್ಲ, ಪಿತೃಗಳಿಗೆ ನಾವು ಸಲ್ಲಿಸಲೇಬೇಕಾದ ಒಂದು ಋಣ. ನಿಮ್ಮ ವಾದದಲ್ಲಿ ಕ್ರಿಯೆಯ ನಿಖರತೆಗೆ ಅಷ್ಟು ಪ್ರಾಮುಖ್ಯತೆ ಸಿಗದಾಗ ಕಾಣಿಸ್ತಿದೆ. ಆದ್ರೆ ಶಾಸ್ತ್ರಗಳನ್ನ ನೋಡಿದ್ರೆ ಈ ಆಚರಣೆಯ ಭೌತಿಕ ಕ್ರಿಯೆಗಳಿಗೆ ಹೆಚ್ಚು ಮಹತ್ವ ಕೊಟ್ಟಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಶ್ರಾದ್ದಕ್ಕೆ 7 ಅಂಗಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ 7 ಭಾಗಗಳು. ಕೇವಲ ಪಿಂಡ ಪ್ರಧಾನ ಅಲ್ಲ, ಅದರ ಜೊತೆಗೆ ಅಗ್ನೋಕರಣ, ಬ್ರಾಹ್ಮಣ ಭೋಜನ, ವಿಕಿರಬಲಿ, ತರ್ಪಣ, ವಾಯಸಬಲಿ ಮತ್ತು ಭೂಭೋಜನ. ಹೀಗೆ 7 ನಿರ್ದಿಷ್ಟ ಕ್ರಿಯೆಗಳಿವೆ. ಇನ್ನು ಪಿಂಡಕ್ಕೆ ಬಳಸೋ 8 ದ್ರವ್ಯಗಳ ಬಗ್ಗೆನೂ ವಿವರವಾದ ಉಲ್ಲೇಖಗಳಿವೆ. ಇಷ್ಟೊಂದು ನಿಖರತೆ, ಇಷ್ಟೊಂದು ನಿಯಮಗಳು ಯಾಕೆ ಬೇಕಿತ್ತು? ಯಾಕಂದ್ರೆ ಇಲ್ಲಿ ಮಂತ್ರಗಳ ಶಕ್ತಿ ಇದೆಯಲ್ಲ, ಅದು ಸ್ವತಂತ್ರವಾದುದು. ವಾಯುಪುರಾಣದಲ್ಲಿ ಒಂದು ಬಹಳ ಸುಂದರವಾದ ಮಾತು ಬರುತ್ತೆ. ಒಂದು ಕರು ತನ್ನ ತಾಯಿಯನ್ನ ಸಾವಿರಾರು ಹಸುಗಳ ಹಿಂಡಿನ ಮಧ್ಯೆಯೂ ಹೇಗೆ ನಿಖರವಾಗಿ ಹುಡುಕುತ್ತೋ, ಹಾಗೆ ಮಂತ್ರವು ನಾವು ಅರ್ಪಿಸಿದ ಹವಿಸ್ಸನ್ನ ಪಿತೃಗಳು ಎಲ್ಲೇ ಇದ್ರೂ ಅವರಿಗೆ ತಲುಪಿಸುತ್ತೆ. ಇದು ಕ್ರಿಯೆ ಮತ್ತೆ ಮಂತ್ರದ ನೇರವಾದ ಸಾಮರ್ಥ್ಯವನ್ನ ತೋರಿಸುತ್ತೆ, ಕೇವಲ ದೇವರ ಕೃಪೆಯನ್ನಲ್ಲ. ಇದು ಒಂದು ರೀತಿ ಅಲೌಕಿಕ ಟೆಕ್ನಾಲಜಿ ಇದ್ದಾಗೆ. ನೀವು ಮಂತ್ರದ ಶಕ್ತಿ ಬಗ್ಗೆ ಹೇಳಿದ್ರಿ, ಸರಿ. ಆದರೆ ಮಂತ್ರಗಳಿಗೆ ಶಕ್ತಿಯನ್ನ ಕೊಡುವ ಮೂಲ ಯಾವುದು? ಅದು ಕೂಡ ಆ ದೈವಿಕ ಸಂಕಲ್ಪವೇ ಅಲ್ವಾ? ಈಗ ವರಾಹ ಅವತಾರದ ಕಥೆಗೆ ಮತ್ತೆ ಬರುವ. ಭೂಮಿಯನ್ನ ಉದ್ಧಾರ ಮಾಡಿದಾಗ ವರಾಹನ ಕೋರೆಹಲ್ಲಿಗೆ ಅಂಟಿಕೊಂಡಿದ್ದ 3 ಮಣ್ಣಿನ ಮುದ್ದೆಗಳೇ ಪಿಂಡಗಳಾದವು. ವರಾಹನೇ ಆ 3 ಮುದ್ದೆಗಳನ್ನ ದರ್ಭೆ ಮೇಲೆ ಇಟ್ಟು ತರ್ಪಣ ಕೊಟ್ಟಿದ್ದು. ಇದು
ಪಿಂಡದ ದೈವಿಕ ಮತ್ತು ಸಾಂಕೇತಿಕ ಮೂಲವನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ. ಅದು ಕೇವಲ ಒಂದು ಭೌತಿಕ ವಸ್ತು ಅಲ್ಲ, ಬದಲಾಗಿ ದೇವರನ್ನ ಧ್ಯಾನಿಸೋಕೆ ಇರುವ ಒಂದು ಪವಿತ್ರ ಮಾಧ್ಯಮ. ನೀವು ಹೇಳೋ ದೃಷ್ಟಿಕೋನ ನನಗೆ ಅರ್ಥವಾಗುತ್ತೆ, ಆದ್ರೆ ಅದನ್ನ ಹೀಗೂ ನೋಡ್ಬೋದಲ್ವೇ? ಆ ದೈವಿಕ ಮೂಲವನ್ನ ನಾನು ಒಪ್ಕೊಳ್ತೀನಿ, ಆದ್ರೆ ಆಚರಣೆಯಲ್ಲಿ ಅದರ ಭೌತಿಕ ಸಂಯೋಜನೆಗೆ ಯಾಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ? ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಶಾಸ್ತ್ರಗಳಲ್ಲಿ ಎಳ್ಳಿನಿಂದ ಶಿರಸ್ಸು, ತುಪ್ಪದಿಂದ ಕಣ್ಣುಗಳು, ಹಾಲಿನಿಂದ ಹೃದಯ, ಜೇನುತುಪ್ಪದಿಂದ ಪ್ರಾಣಶಕ್ತಿ, ಹೀಗೆ ಪಿಂಡದಲ್ಲಿ ಸೇರಿಸೋ ಒಂದೊಂದು ದ್ರವ್ಯದಿಂದಾನೂ ಪಿತೃಗಳ ಸೂಕ್ಷ್ಮ ಶರೀರದ ಒಂದೊಂದು ಅಂಗರೂಪುಗೊಳ್ಳುತ್ತೆ ಅಂತ ನಿರ್ದಿಷ್ಟವಾಗಿ ಯಾಕೆ ವಿವರಿಸ್ಬೇಕಿತ್ತು? ಇದು ಬರೀ ಸಂಕೇತ ಆಗಿಂದ್ರೆ ಯಾವುದೇ ವಸ್ತುವನ್ನ ಭಕ್ತಿಯಿಂದ ಅರ್ಪಿಸ್ಬೋದಿತ್ತಲ್ವಾ? ಈ ನಿರ್ದಿಷ್ಟತೆ ಏನನ್ನ ಸೂಚಿಸುತ್ತೆ ಅಂದ್ರೆ, ಇದು ಕೇವಲ ಸಂಕೇತ ಅಲ್ಲ, ಬದಲಾಗಿ ಪಿತೃಗಳ ಸೂಕ್ಷ್ಮ ಶರೀರದ ಮೇಲೆ ಒಂದು ವಾಸ್ತವಿಕ ಪರಿಣಾಮ ಬೀರುವ, ಅವರಿಗೆ ಪೋಷಣೆ ಅಥವಾ ಶರೀರವನ್ನೇ ನಿರ್ಮಾಣ ಮಾಡುವ ಪ್ರಕ್ರಿಯೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ನೀವು ಹೇಳೋ ವಿವರಣೆಗಳು ನಮ್ಮ ಶ್ರದ್ಧೆಯನ್ನ ಹೆಚ್ಚಿಸೋಕೆ ಮತ್ತು ಆ ಕ್ರಿಯೆಯ ಗಾಂಭೀರ್ಯವನ್ನ ಮನದಟ್ಟು ಮಾಡಿಕೊಡೋಕೆ ಇರೋ ಮಾರ್ಗಗಳಾಗಿರ್ಬೋದು. ಆ ನಿರ್ದಿಷ್ಟ ದ್ರವ್ಯಗಳನ್ನ ಬಳಸೋದ್ರಿಂದ ನಮ್ಮ ಮನಸ್ಸು ಹೆಚ್ಚು ಏಕಾಗ್ರವಾಗುತ್ತೆ. ಆದರೆ ಕೊನೆಗೆ ಆ ತೃಪ್ತಿಯನ್ನ ತಲುಪಿಸುವ ಶಕ್ತಿ ಯಾವುದು ಅನ್ನೋದೇ ಮೂಲ ಪ್ರಶ್ನೆ. ನನ್ನ ಪ್ರಕಾರ ಭಗವಂತನೇ ಸರ್ವ ಕರ್ಮಗಳ ಫಲದಾತ. ಅವನು ತನ್ನ ಸಂಕರ್ಷಣ ರೂಪದಲ್ಲಿ ಎಲ್ಲರಿಗೂ, ಅವರು ಎಲ್ಲೇ ಇರಲಿ, ಅವರಿಗೆ ತಕ್ಕ ಫಲವನ್ನು ತಲುಪಿಸ್ತಾನೆ. ನಮ್ಮ ಶ್ರದ್ಧೆ ಮತ್ತು ಅನುಸಂಧಾನವೇ ಇಲ್ಲಿ ಮುಖ್ಯ, ನಾವು ಬಳಸೋ ದ್ರವ್ಯಗಳ ಭೌತಿಕ ಗುಣಗಳಿಗಿಂತ. ಪಿಂಡ ಅನ್ನೋದು ಆ ಧ್ಯಾನಕ್ಕೆ ಒಂದು ಆಲಂಬನ ಅಷ್ಟೇ. ಕ್ಷಮಿಸಿ, ಆ ವಾದವನ್ನ ಒಪ್ಪೋದು ಸ್ವಲ್ಪ ಕಷ್ಟ ಆಗತ್ತೆ. ಕಾರಣ ಏನಂದ್ರೆ, ಶಾಸ್ತ್ರಗಳು ಫಲಪ್ರಾಪ್ತಿಯನ್ನ ಹೇಗೆ ವರ್ಗೀಕರಿಸುತ್ತೆ ಅನ್ನೋದನ್ನ ನಾವು ಕಡೆಗಣಿಸೋ ಹಾಗೆ ಇಲ್ಲ. ದೇವಲೋಕದಲ್ಲಿರುವ ಪಿತೃಗಳಿಗೆ ಅಗ್ನ್ಯೋಕರಣದಿಂದ ಅಂದ್ರೆ ಹೋಮದಿಂದ ತೃಪ್ತಿಯಾಗತ್ತೆ, ಯಮಲೋಕದಲ್ಲಿರುವರಿಗೆ ಪಿಂಡ ಪ್ರದಾನದಿಂದ ತೃಪ್ತಿಯಾಗತ್ತೆ, ನರಕದಲ್ಲಿರುವರಿಗೆ ವಿಕಿರ ಬಲಿಯಿಂದ ಅಂದ್ರೆ ನೆಲದ ಮೇಲೆ ಆಹಾರವನ್ನ ಹರಡುವುದರಿಂದ ತೃಪ್ತಿಯಾಗತ್ತೆ ಅಂತ ಸ್ಪಷ್ಟವಾಗಿ ವಿಂಗಡಿಸಲಾಗಿದೆ. ಇದು ಏನನ್ನ ಹೇಳತ್ತೆ? ನಿರ್ದಿಷ್ಟ ಕ್ರಿಯೆಗಳು ನಿರ್ದಿಷ್ಟ ಫಲಿತಾಂಶಗಳನ್ನೇ ಕೊಡುತ್ತೆ ಅಂತ. ಎಲ್ಲವನ್ನೂ ಭಗವಂತನೇ ನೇರವಾಗಿ ಮಾಡ್ತಾನೆ ಅಂದಿದ್ರೆ ಇಂಥ ನಿಖರವಾದ ವರ್ಗೀಕರಣದ ಅವಶ್ಯಕತೆ ಏನಿತ್ತು? ಯಾವುದಾದ್ರೂ ಒಂದು ಕ್ರಿಯೆ ಮಾಡೋ, ಶ್ರದ್ಧೆ ಇದ್ರೆ ಸಾಕು, ನಾನೇ ತಲುಪಿಸ್ತೀನಿ ಅಂತ ಹೇಳ್ಬೋದಿತ್ತಲ್ವೇ? ಇದು ಕ್ರಿಯೆಯ ಸ್ವಯಂ ಶಕ್ತಿಯನ್ನ ಎತ್ತಿ ತೋರಿಸುತ್ತೆ. ಪ್ರತಿಯೊಂದು ಕ್ರಿಯೆಗೂ ತನ್ನದೇ ಆದ ಫಲ ನೀಡೋ ಸಾಮರ್ಥ್ಯ ಇದೆ. ನಿಮ್ಮ ವಾದ ತರ್ಕಬದ್ಧವಾಗಿದೆ, ಆದ್ರೆ ಈ ಅಂಶವನ್ನ ತಾವು ಪರಿಗಣಿಸಿದ್ದೀರಾ? ನೀವು ವಾಯಸ ಬಳಿಯನ್ನ ಅಂದ್ರೆ ಕಾಗೆಗಳಿಗೆ ಅನ್ನ ಇಡೋ ಕ್ರಿಯೆಯನ್ನ ಉಲ್ಲೇಖಿಸಲಿಲ್ಲ. ಅದರ ತಾತ್ಪರ್ಯವನ್ನ ಸ್ವಲ್ಪ ಆಳವಾಗಿ ನೋಡೋಣ. ನಾವು ಆಹಾರ ಇಡೋ ಕಾಗೆಗಳೇ ನಮ್ಮ ಪಿತೃಗಳು ಅಂತ ಯಾರೂ ಅನ್ಕೊಳ್ಳಲ್ಲ, ಅದು ಅಸಾಧ್ಯ. ಇದರ ಹಿಂದಿನ ಕಥೆ ಏನಂದ್ರೆ, ಯಮಧರ್ಮ ಕಾಗೆಗಳಿಗೆ ಒಂದು ವರವನ್ನ ಕೊಟ್ಟಿರ್ತಾನೆ. ಅದರ ಪ್ರಕಾರ ಶ್ರಾದ್ದದ ದಿನ ಕಾಗೆಗಳಿಗೆ ಕೊಟ್ಟ ಆಹಾರ ನೇರವಾಗಿ ಯಮಲೋಕದಲ್ಲಿರೋ ಪಿತೃಗಳಿಗೆ ತೃಪ್ತಿಯನ್ನ ಉಂಟುಮಾಡುತ್ತೆ. ಇಲ್ಲಿ ಗಮನಿಸಿ, ನಮ್ಮ ಕ್ರಿಯೆ ಅಂದ್ರೆ ಕಾಗೆಗೆ ಅನ್ನ ಇಡೋದು ಮತ್ತೆ ಫಲ ಅಂದ್ರೆ ಪಿತೃಗಳಿಗೆ ತೃಪ್ತಿ, ಇವೆರಡರ ನಡುವೆ ನೇರ ಸಂಪರ್ಕ ಇಲ್ಲ. ಮಧ್ಯದಲ್ಲಿ ಯಮಧರ್ಮನ ವರದ ರೂಪದಲ್ಲಿ ಒಂದು ದೈವಿಕ ಮಧ್ಯಸ್ಥಿಕೆ ಇದೆ. ಇದು ಮತ್ತೊಮ್ಮೆ ಫಲಪ್ರಾಪ್ತಿಯು ನೇರವಾಗಿ ಆಗಲ್ಲ, ಬದಲಾಗಿ ಒಂದು ದೈವಿಕ ವ್ಯವಸ್ಥೆಯ ಮೂಲಕವೇ ನಡೆಯುತ್ತೆ ಅನ್ನೋದಕ್ಕೆ ಒಂದು ಪ್ರಬಲ ಸಾಕ್ಷಿ. ಅದು ಒಂದು ವ್ಯವಸ್ಥೆ ಇರಬಹುದು, ನಾನು ಒಪ್ಪುತ್ತೇನೆ. ಆದರೆ ಆ ವ್ಯವಸ್ಥೆಯನ್ನ ಚಾಲನೆಗೊಳಿಸೋದು ನಮ್ಮ ಭೌತಿಕ ಕ್ರಿಯೆ ಅಲ್ವಾ? ನಾವು ಕಾಗೆಗಳಿಗೆ ಆಹಾರ ನೀಡೋ ಕ್ರಿಯೆಯನ್ನ ಮಾಡದೇ ಇದ್ರೆ ಆ ದೈವಿಕ ವ್ಯವಸ್ಥೆ ಕೆಲಸ ಮಾಡೋಕ್ ಶುರು ಮಾಡಲ್ಲ, ಫಲವೂ ಸಿಗಲ್ಲ. ಹಾಗಾಗಿ ಇಲ್ಲಿ ಕ್ರಿಯೆಯ ಪಾತ್ರವೇ ಪ್ರಮುಖ. ನಮ್ಮ ಒಂದು ಸಣ್ಣ ಭೌತಿಕ ಕ್ರಿಯೆ ಯಮಲೋಕದಂಥ ಬೇರೊಂದು ಲೋಕದಲ್ಲಿರೋ ನಮ್ಮ ಪಿತೃಗಳ ಮೇಲೆ ಅಲೌಕಿಕ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋದೇ ಈ ಆಚರಣೆಯ ವೈಶಿಷ್ಟ್ಯ. ಕ್ರಿಯೆಯಿಲ್ಲದೆ ಕೇವಲ ಧ್ಯಾನದಿಂದ, ಕೇವಲ ಶ್ರದ್ಧೆಯಿಂದ ಆ ಫಲ ಸಿಗಲ್ಲ. ಆದ್ದರಿಂದ ಶ್ರದ್ಧೆ ಅವಶ್ಯಕ, ಆದರೆ ಕ್ರಿಯೆಯ ನಿಖರತೆ ಅನಿವಾರ್ಯ. ಹಾಗಾದ್ರೆ ಅಂತಿಮವಾಗಿ ಈ ಪ್ರಶ್ನೆಗೆ ಬರೋಣ. ಶ್ರಾದ್ದ ಅನ್ನೋದು ಯಾರ ಪೂಜೆ, ಪಿತೃಗಳ್ದಾ ಅಥವಾ ದೇವರದ್ದಾ? ನನ್ನ ಪ್ರಕಾರ ಈ ದ್ವಂದ್ವವೇ ಒಂದು ತಪ್ಪು ಕಲ್ಪನೆ. ಮೂಲಗ್ರಂಥದ ಪ್ರಕಾರ ಪಿತೃಗಳ ಆರಾಧನೆಯೂ ಕೊನೆಗೆ ಅವರೊಳಗಿರುವ ಶ್ರೀ ವಿಷ್ಣುವಿನ ಆರಾಧನೆಯೇ ಆಗಿದೆ. ಅಂತರ್ಗತಃ ಸ ಭಗವಾನ್ ಸರ್ವಸತ್ವ ಶರೀರಗಃ ಅನ್ನೋ ಮಾತು ಇದನ್ನೇ ಹೇಳೋದು. ಅಂದ್ರೆ ಭಗವಂತ ಎಲ್ಲಾ ಜೀವಿಗಳ ಶರೀರದಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ನಾವು ಪಿತೃಗಳನ್ನ ಪೂಜಿಸಿದಾಗ ಅದು ಅವರೊಳಗಿರೋ ಭಗವಂತನಿಗೆ ಸಲ್ಲುತ್ತೆ. ಹಾಗಾಗಿ ಇದು ಪಿತೃಗಳ ಪೂಜೆಯೂ ಹೌದು, ಭಗವಂತನ ಪೂಜೆಯೂ ಹೌದು. ಆದರೆ ಅಂತಿಮವಾಗಿ ಫಲವನ್ನು ಕೊಡುವವನು ಮಾತ್ರ ಭಗವಂತ. ಅದು ಒಂದು ಉನ್ನತ ತಾತ್ವಿಕ ಸತ್ಯ.
ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ಆಚರಣೆಯ ಮಟ್ಟದಲ್ಲಿ ಅಂದ್ರೆ ಕರ್ಮದ ಮಟ್ಟದಲ್ಲಿ ಅದರ ಸ್ವರೂಪ ಬೇರೆಯೇ ಇದೆ. ನಾವು ಸಂಕಲ್ಪ ಮಾಡೋದು ಹೇಗೆ? ಪಿತೃ, ಪಿತಾಮಹ, ಪ್ರಪಿತಾಮಹ ಅಂತ ಅವರ ಹೆಸರು, ಗೋತ್ರ ಮತ್ತೆ ವಸು, ರುದ್ರ, ಆದಿತ್ಯ ರೂಪಗಳನ್ನ ಸ್ಪಷ್ಟವಾಗಿ ಹೇಳಿ ಸಂಕಲ್ಪ ಮಾಡ್ತೀವಿ. ಅರ್ಘ್ಯ ಕೊಡುವಾಗಲೂ ಪಿಂಡ ಇಡುವಾಗಲೂ ಅವರ ಹೆಸರನ್ನೇ ಹೇಳ್ತೀವಿ. ಈ ಕ್ರಿಯೆ ಸಂಪೂರ್ಣವಾಗಿ ಅವರ ಹೆಸರಿನಲ್ಲೇ ನಡೆಯೋದ್ರಿಂದ ಆಚರಣೆಯ ಪ್ರಾಥಮಿಕ ಕೇಂದ್ರ ಅವರೇ ಆಗ್ತಾರೆ. ತಾತ್ವಿಕವಾಗಿ ಅದು ಭಗವಂತನಿಗೆ ತಲುಪಿದ್ರೂ ಕರ್ಮದ ದೃಷ್ಟಿಯಿಂದ, ನಮ್ಮ ಸಂಕಲ್ಪದ ದೃಷ್ಟಿಯಿಂದ ಅದು ಪಿತೃಗಳಿಗಾಗಿಯೇ ಮೀಸಲಾದ ಕ್ರಿಯೆ. ಅವರ ಋಣವನ್ನ ತೀರಿಸೋದೇ ನಮ್ಮ ಮೊದಲ ಕರ್ತವ್ಯ. ಭಗವಂತನ ಪೂಜೆಗೆ ಬೇರೆ ನೂರಾರು ಮಾರ್ಗಗಳಿವೆ, ಆದರೆ ಪಿತೃಗಳ ಋಣ ತೀರಿಸೋಕೆ ಇದೇ ಪ್ರಮುಖವಾದ ಮಾರ್ಗ. ಆದರೆ ಆ ಋಣ ತೀರಿಸುವ ಪ್ರಕ್ರಿಯೆಯು ಭಗವಂತನ ಅನುಗ್ರಹ ಇಲ್ಲದೆ ಪೂರ್ಣ ಆಗೋದಿಲ್ವಲ್ಲ? ಉದಾಹರಣೆಗೆ, ಗಯಾಶ್ರಾದ್ದಕ್ಕೆ ಅಷ್ಟು ಮಹತ್ವ ಯಾಕೆ? ಯಾಕಂದ್ರೆ ಅಲ್ಲಿ ಸಾಕ್ಷಾತ್ ಗದಾಧರನಾದ ವಿಷ್ಣುವಿನ ಪಾದಗಳಲ್ಲಿ ಪಿಂಡವನ್ನ ಅರ್ಪಿಸಲಾಗತ್ತೆ. ಪಿತೃಗಳು ಮುಕ್ತಿ ಪಡೆಯೋದು ಆ ವಿಷ್ಣು ಪಾದದ ಸ್ಪರ್ಶದಿಂದ, ಕೇವಲ ನಮ್ಮ ಪಿಂಡದಾನದಿಂದಲ್ಲ. ಇದು ಶ್ರಾದ್ದದ ಅಂತಿಮ ಗುರಿ ಭಗವಂತನೇ ಅನ್ನೋದನ್ನ ಮತ್ತೆ ಮತ್ತೆ ಸ್ಥಾಪಿಸುತ್ತೆ. ನೀವೇಳೋದು ಗಯಾಕ್ಷೇತ್ರದ ಮಹಿಮೆ. ಆದ್ರೆ ಎಲ್ಲರೂ ಗಯೆಗೆ ಹೋಗೋಕ್ಕಾಗಲ್ಲ. ತಮ್ಮ ತಮ್ಮ ಮನೆಗಳಲ್ಲಿ ಮಾಡೋ ಶ್ರಾದ್ದಕ್ಕೂ ಅಷ್ಟೇ ಫಲ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲಿ ಗದಾಧರನ ಪಾದಗಳಿರಲ್ಲ, ಆದರೆ ಕರ್ತೃವಿನ ಶ್ರದ್ಧೆ, ಬ್ರಾಹ್ಮಣರ ಉಪಸ್ಥಿತಿ ಮತ್ತು ಮಂತ್ರಗಳ ಶಕ್ತಿ ಇರುತ್ತೆ. ಈ ಮೂರರ ಸಂಯೋಗವೇ ಫಲವನ್ನ ಕೊಡುತ್ತೆ. ಮಂತ್ರಗಳು ದೇವತೆಗಳನ್ನ ಆಹ್ವಾನಿಸೋ, ಪಿತೃಗಳನ್ನ ತೃಪ್ತಿಪಡಿಸೋ ಸಾಮರ್ಥ್ಯವನ್ನ ಸ್ವತಃ ಹೊಂದಿವೆ. ಅವು ಕೇವಲ ಪ್ರಾರ್ಥನೆಗಳಲ್ಲ, ಅವು ಶಕ್ತಿ ಕೇಂದ್ರಗಳು. ಹಾಗಾಗಿ ಕ್ರಿಯೆಯ ಯಥಾವತಾದ ಆಚರಣೆ ಮತ್ತು ಮಂತ್ರದ ಶುದ್ಧ ಉಚ್ಚಾರಣೆಯೇ ಶ್ರಾದ್ದದ ಯಶಸ್ಸಿಗೆ ಮೂಲ ಕಾರಣ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಶ್ರಾದ್ದ ಕರ್ಮವನ್ನ ಕೇವಲ ಒಂದು ಲೌಕಿಕ ಯಾಂತ್ರಿಕ ಕ್ರಿಯೆ ಅಂತ ನೋಡಬಾರ್ದು. ಅದು ಭಗವಂತನ ವಿವಿಧ ರೂಪಗಳಾದ ವಸು, ರುದ್ರ, ಆದಿತ್ಯ ಮತ್ತೆ ವಿಶೇಷವಾಗಿ ವರಾಹ ರೂಪವನ್ನ ಹಾಗೂ ಅವನ ಕಾರುಣ್ಯವನ್ನ ಧ್ಯಾನಿಸೋ ಒಂದು ಗಹನವಾದ ಆಧ್ಯಾತ್ಮಿಕ ಅನುಸಂಧಾನ. ಪಿಂಡ ಮತ್ತೆ ಇತರ ಆಚರಣೆಗಳು ಆ ಧ್ಯಾನಕ್ಕೆ ಮತ್ತು ನಮ್ಮ ಶ್ರದ್ಧೆಯನ್ನ ವ್ಯಕ್ತಪಡಿಸೋಕೆ ಇರೋ ಪರಿಣಾಮಕಾರಿ ಸಾಧನಗಳು. ಕ್ರಿಯೆಯ ಹಿಂದಿನ ಭಾವ ಮತ್ತು ಜ್ಞಾನವೇ ಮುಖ್ಯ. ಅದೇ ಸಮಯದಲ್ಲಿ ಈ ಆಚರಣೆಯ ಪ್ರತಿಯೊಂದು ಹಂತ, ಪ್ರತಿಯೊಂದು ಮಂತ್ರ ಮತ್ತೆ ಬಳಸೋ ಪ್ರತಿಯೊಂದು ದ್ರವ್ಯಕ್ಕೂ ತನ್ನದೇ ಆದ ನಿರ್ದಿಷ್ಟ ಶಕ್ತಿ ಮತ್ತು ಮಹತ್ವ ಇದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇದು ಪಿತೃಗಳ ಕಡೆಗಿನ ನಮ್ಮ ಕರ್ತವ್ಯವನ್ನ ನಿಖರವಾಗಿ ಪೂರೈಸುವ ಮತ್ತು ಅವರ ಸ್ಥಿತಿಯ ಮೇಲೆ ಮಂತ್ರ ಮತ್ತು ಕ್ರಿಯೆಯ ಶಕ್ತಿಯಿಂದ ನೇರ ಪರಿಣಾಮ ಬೀರೋ ಒಂದು ವಿಧಿಬದ್ಧ ಕ್ರಿಯೆಯಾಗಿದೆ ಅನ್ನೋದು ಅಷ್ಟೇ ಸತ್ಯ. ಭಾವ ಮುಖ್ಯ, ಆದರೆ ಭಾವವನ್ನ ವ್ಯಕ್ತಪಡಿಸೋ ಕ್ರಿಯೆಯೂ ಅಷ್ಟೇ ಮುಖ್ಯ. ಹಾಗಾಗಿ ಶ್ರಾದ್ದದ ಆಚರಣೆಯು ಆಧ್ಯಾತ್ಮಿಕ ಅನುಸಂಧಾನ ಮತ್ತು ನಿಖರವಾದ ಕರ್ಮಾನುಷ್ಠಾನ ಎರಡನ್ನೂ ಒಳಗೊಂಡಿರೋ ಒಂದು ಸಮಗ್ರ ಪ್ರಕ್ರಿಯೆ ಅಂತ ಅನ್ಸುತ್ತೆ. ಇದು ಜ್ಞಾನ ಮತ್ತು ಕ್ರಿಯೆಯ ಒಂದು ಸುಂದರ ಸಂಗಮ. ಈ ಎರಡು ದೃಷ್ಟಿಕೋನಗಳ ಸಂಘರ್ಷ ಮತ್ತು ಸಮನ್ವಯದ ಬಗ್ಗೆ ಮತ್ತಷ್ಟು ಆಳವಾಗಿ ಚಿಂತನೆ ಮಾಡೋಕೆ ಮೂಲ ಸಾಮಗ್ರಿಯಲ್ಲಿ ಖಂಡಿತವಾಗಿಯೂ ಇನ್ನೂ ಹೆಚ್ಚಿನ ಅವಕಾಶ ಇದೆ.